ಒಟ್ಟಾರೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು 43 ಕಡೆ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನನ್ನ ಊರಿನಲ್ಲಿ ಕೂಡ ಹಿಂದೂ ಸಮಾಜೋತ್ಸವ ನನ್ನ ನಿರೀಕ್ಷೆಗೆ ಮೀರಿ ಜನ ಕೂಡ ಬಂದಿದ್ದರು. ಸುಮಾರು 10,000 ಮೆರವಣಿಗೆಯಲ್ಲಿದ್ದಂಥ ಜನ. ಹಿಂದೂ ಸಮಾಜ ಮಲಗಿರಬಾರ್ದು, ಮಲಗಿ 1000 ವರ್ಷ ನಾವು ಅರ್ಧಕ್ಕಿಂತ ಜಾಸ್ತಿ ದೇಶವನ್ನು ಕಳ್ಕೊಂಡಿದ್ದೀವಿ. ಇನ್ನು ಮುಂದೆ ನಾವು ಎಚ್ಚರವಾಗಿರಬೇಕು ಅಂತಕ್ಕಂಥದ್ದನ್ನೇ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಈ ಪ್ರಯುಕ್ತ ಇವತ್ತು ಹಿಂದೂ ಸಮಾಜೋತ್ಸವ ಮಾಡ್ತಾ ಇರ್ತಕ್ಕಂಥದ್ದು. ಸ್ವಯಂ ಸೇವಾ ಸಂಘ ಎಲ್ಲ ಕರ್ತರು, ಎಲ್ಲ ಸೇವಾಕರ್ತರು, ಸ್ವಯಂ ಸೇವಾ ಸಂಘದ ಎಲ್ಲ ಸೇವಾಕರ್ತರು ಅವ್ರು ಯಾರ ಪ್ರೇರಣೆಯಿಂದ ಬಂದಂಥವರಲ್ಲ. ಅವರು ದೇಶಾಭಿಮಾನದಿಂದ ಸಮಾಜಕ್ಕಾಗಿ ನಮ್ಮದೇ ಆದಂಥ ಸೇವೆಯನ್ನು ಮಾಡಬೇಕೆಂಬಂಥ ಸಂಘ ಇದು, ಸಂಸ್ಥೆ ಇದು. 100 ವರ್ಷಗಳಲ್ಲಿ ಯಾವುದೇ ಒಂದು ಕೆಟ್ಟ ಹೆಸರನ್ನು ತೆಗೆದುಕೊಳ್ಳದೆ ಉತ್ತಮವಾದಂಥ, ಎಲ್ಲರೂ ಅಭಿನಂದಿಸ್ತಕ್ಕಂಥ, ಎಲ್ಲರೂ ಇಷ್ಟಪಡ್ತಕ್ಕಂಥ ಒಂದು ಸಂಘ. ಅದು ನಿರಂತರವಾಗಿ ಕೇವಲ ಸಮಾಜಕ್ಕಾಗಿ ಸೇವಾ ಮನೋಭಾವನೆಯಿಂದ, ತ್ಯಾಗ ಮನೋಭಾವನೆಯಿಂದ ಹಿಂದೂ ಸಮಾಜಕ್ಕೆ, ಭವ್ಯ ಪರಂಪರೆಗೆ, ಹಿಂದೂ ಜನಾಂಗಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆದಾಗ ಮುಂದೆ ನುಗ್ಗಿ ಧೈರ್ಯದಿಂದ ಅದರ ಬಗ್ಗೆ ಹೋರಾಡ್ತಕ್ಕಂಥ ಮನೋಭಾವನೆಗಳನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಹಾಗೆ ನಾವೆಲ್ಲ ಇಡೀ ಪ್ರಪಂಚವನ್ನು ನೋಡ್ತಾ ಇದ್ದೀವಿ, ಎಲ್ಲೆಲ್ಲಿ ಏನು ಅನ್ಯಾಯ ಆಗ್ತದೆ ಹಿಂದೂ ಸಮಾಜದ ಬಗ್ಗೆ ಅಂತ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಎಲ್ಲರ ಮನಸ್ಸು ನೋಯುತ್ತೆ, ಕೊರಗುತ್ತೆ, ಕರಗುತ್ತೆ. ಆದರೆ ಎಲ್ಲರೂ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಷ್ಟೇ ಹೊರತು ಅದನ್ನು ನಿಲ್ಲಿಸೋಕ್ಕೆ ಯಾಕೆಲ್ಲೂ ಆಗ್ತಾ ಇಲ್ಲ ಇನ್ನೂ ಸಹ. ಹಾಗೆಷ್ಟೆಲ್ಲ ನಾವು ಮುಂದುವರೆದಿದ್ರು ಆ ಅನ್ಯಾಯಗಳನ್ನು ತಡೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನೆಲ್ಲ ನೋಡಿದಾಗ ನಮ್ಮ ಅನಂತವರು ಹೇಳಿದ ಹಾಗೆ ಎಲ್ಲರೂ ಸಹ ಸ್ವಯಂ ಸೇವಾ ಮನೋಭಾವನೆಯಿಂದ ಸ್ವತಃ ತಾವೇ ಒಂದು ಹಿಂದೂ ಸಮಾಜಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು, ಹಿಂದೂ ಹೋರಾಡಬೇಕು. ಮತ್ತು ಹಿಂದೂ ಭವ್ಯ ಪರಂಪರೆ ಕಾಶ್ಮೀರ ಕನ್ಯಾಕುಮಾರಿ ಅನ್ನೋಂಥ ಒಂದು ಮಾತು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ನಮ್ಮ ಹಿಂದೂ ದೇವಾಲಯಗಳು, ಮಠ ಮಂದಿರಗಳು, ಭವ್ಯ ಪರಂಪರೆ ಇಡೀ ವಿಶ್ವ ಅದನ್ನು ನೋಡ್ತದೆ, ಇಡೀ ವಿಶ್ವ ಸಂತೋಷ ಪಡುತ್ತೆ. ಅಂಥ ಭವ್ಯ ಪರಂಪರೆ ಉಳ್ಳಂಥದ್ದು ಆ ಭವ್ಯವಾದಂಥ ದೇವಾಲಯ, ಮಠ ಮಂದಿರಗಳು, ಆ ಸಾಧು ಸಂತರು, ಸನ್ಯಾಸಿಗಳು,
ಅವರ ತ್ಯಾಗ, ಅವರ ತಪಸ್ಸನ್ನು ಎಲ್ಲರೂ ಸಂತೋಷ ಪಡ್ತಕ್ಕಂಥದ್ದು. ಒಟ್ಟಾರೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು 43 ಕಡೆ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನನ್ನ ಊರಿನಲ್ಲಿ ಕೂಡ ಹಿಂದೂ ಸಮಾಜೋತ್ಸವ ನನ್ನ ನಿರೀಕ್ಷೆಗೆ ಮೀರಿ ಜನ ಕೂಡ ಬಂದಿದ್ದರು. ಸುಮಾರು 10,000 ಮೆರವಣಿಗೆಯಲ್ಲಿದ್ದಂಥ ಜನ ವಾದ್ಯಗಳೊಂದಿಗೆ, ದೇವರ ಮೆರವಣಿಗೆಗಳೊಂದಿಗೆ, ಘೋಷವಾಕ್ಯಗಳೊಂದಿಗೆ ಮಳೆ ಬೀಳ್ತಾಯಿದ್ರು. ಸ್ವಲ್ಪ ಸಣ್ಣ ಮಳೆ ಬೀಳ್ತಾಯಿದ್ರು ಕೂಡ ಉತ್ಸಾಹ ಕುಗ್ಗಿರಲಿಲ್ಲ. ನೂರಾರು ಮಹಿಳೆಯರು ಕಳಸಗಳನ್ನು ಹೊತ್ತುಕೊಂಡು ಸುಮಾರು 4 ಕಿಲೋಮೀಟ್ರಿಗೆ ಹೆಚ್ಚು ಮೆರವಣಿಗೆಯನ್ನು ಮಾಡಿದ್ವಿ. ಮತ್ತು ಇವತ್ತು ನಮಗೆ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಬರಬೇಕಾಗಿತ್ತು. ಅವರು ಅನಿವಾರ್ಯವಾಗಿ ರಷ್ಯಾಗೆ 2 ದಿನಗಳ ಹಿಂದೆ ಆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ರಾತ್ರಿ ನನಗೆ ಫೋನ್ ಮಾಡಿ ಮತ್ತು ಸ್ವಾಮೀಜಿಗಳನ್ನು ಇವತ್ತು ಚುಂಚನಗಿರಿ ಮಠದಿಂದ ಕಳಿಸಿದರು. ಭಾಳ ಪ್ರಮುಖ ಭಾಷಣಕಾರರಾದಂಥ ಕಲ್ಕಡ ಪ್ರಭಾಕರ್ ರಾಯರದು ಕೂಡ ನಮಗಾಗಿತ್ತು. ಆದರೆ ಮೊನ್ನೆ ಒಂದು ಕೇಸು ಅವ್ರ ಮೇಲೆ ಆಗಿ 5ನೇ ತಾರೀಕು ಕೂಡ ಅವರೆಲ್ಲೂ ಕೂಡ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರನ್ನು ಹೊರಗಡೆ ಬಿಟ್ಟಿಲ್ಲ. ಸೊ ಅವರು ಬಂದಿದ್ದರೆ ಇನ್ನೂ ಚೆನ್ನಾಗಿ ಕಾರ್ಯಕ್ರಮ ಆಗ್ತಾಯಿತ್ತು. ಆದರೂ ಕೂಡ ನಮ್ಮ ಕ್ಷೇತ್ರ ಮೊದಲಿಂದ ಕೂಡ ಹಿಂದೂಗಳ ಪ್ರಬಲವಾದಂಥ ಸಂಘಟನೆ ಇರ್ತಕ್ಕಂಥ ಕ್ಷೇತ್ರ. ಹಿಂದೂ ಸಮಾಜೋತ್ಸವ ಅಂತ ಹೇಳಿದ್ರೆ ನಾವೇನು ಯಾರ ಮೇಲೆ ಆಕ್ರಮಣ ಮಾಡೋದಲ್ಲ. ನಮ್ಮ ದೇಶದ ಇತಿಹಾಸದಲ್ಲಿ ಯಾವತ್ತೂ ನಮ್ಮ ದೇಶದವ್ರು ಬೇರೆ ಮೇಲೆ ಆಕ್ರಮಣ ಮಾಡಿಲ್ಲ. ಬೇರೆಯವ್ರಗಳಿಂದ ತುಳ್ಕೊಂಡಿರ್ತಕ್ಕಂಥದ್ದು ಇನ್ನೂ ಕೂಡ ತುಳಿಸ್ಕೊಬಾರ್ದು. ಅಟ್ಲೀಸ್ಟ್ ನಾವು ಒಂದಾಗಿರಬೇಕು. ಯಾರು ನಮ್ಮ ಮೇಲೆ ಯಾವತ್ತಾದ್ರೂ ತುಳಿತಕ್ಕೆ ನಮ್ಮ ಮೇಲೆ ಬಂದಾಗ, ನಮ್ಮ ಧರ್ಮಕ್ಕೆ ಅಪಮಾನ ಮಾಡಿದಾಗ, ನಮ್ಮ ಮೇಲೆ ಏನೋ ಆಕ್ರಮಣ ಮಾಡಿದಾಗ ನಾವು ಸಿದ್ಧವಾಗಿರಬೇಕು. ನಾವು ಹಿಂದೂ ಸಮಾಜ ಮಲಗಿರಬಾರ್ದು. ಮಲಗಿ 1000 ವರ್ಷ ನಾವು ಅರ್ಧಕ್ಕಿಂತ ಜಾಸ್ತಿ ದೇಶವನ್ನು ಕಳ್ಕೊಂಡಿದ್ದೀವಿ. ಇನ್ನು ಮುಂದೆ ನಾವು ಎಚ್ಚರವಾಗಿರಬೇಕು ಅಂತಕ್ಕಂಥದ್ದನ್ನೇ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಈ ಪ್ರಯುಕ್ತ ಇವತ್ತು ಹಿಂದೂ ಸಮಾಜೋತ್ಸವ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕೂಡ ಸಣ್ಣ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ 2,000, 3,000 ಈ ಥರ ಎಲ್ಲ ಕಾರ್ಯಕರ್ತರು ಎಲ್ಲ ಸೇರಿ ತುಂಬ ಚೆನ್ನಾಗಿ ಆಗ್ತಾಯಿದೆ. ನಿಜಕ್ಕೂ ಕೂಡ ಇದು ಇಡೀ ದೇಶದಲ್ಲಿ ಎದ್ದಾಗ ಮತ್ತೊಂದು ಸರಿ ಹಿಂದೂ ಅಲೆ ಎದ್ದೇಳ್ತದೆ, ಮತ್ತು ನಾವು ಜಾಗೃತರಾಗ್ತೀವಿ ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ.